ದೇವರು ಒಳ್ಳೇದು ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ರಾಜಕಾರಣದಲ್ಲಿ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಅವ್ರ ಮೊದಲು ನನಗೆ ಆರೋಗ್ಯವಾಗಿ ಬರಬೇಕು ಅಂತ. ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ. ತಮಿಳುನಾಡಿಂದ ಬರ್ತಾರೆ, ಕೃಷ್ಣಗಿರಿ ಇದರಲ್ಲಿ ಅರಣ್ಯದಲ್ಲಿ ತರಬೇತಿ ಪಡ್ಕೊಂಡು ಬರ್ತಾರೆ. ಅದನ್ನ ಕಾಂಗ್ರೆಸ್ ಅವ್ರ ಮೇಲೆ ವಿರೋಧ ಪಕ್ಷದ ಮೇಲೆ ಬಿಡೋ ಬಂದು ಈ ತರ ಟೆರರಿಸ್ಟ್ ಗಳು ಎಲ್ಲೆಲ್ಲಿದ್ದಾರೆ ಅಂತ ಅವ್ರು ಗೊತ್ತಿದೆಯಲ್ಲ, ಅವ್ರ ಮೇಲೆ ಬಿಟ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಈಗ ಎಲ್ಲಾ ಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಅವರ ಹತ್ರನೇ ಇದೆ. ಅವ್ರಿಗೆ ಕೃಷ್ಣಗಿರಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಇದೆ. ಅವರು ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗ್ಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವ್ರು ಹೇಳಲಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಯಾವ ರೀತಿಯಾದಂತಹ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಏನು ಕಾಣುತ್ತೆ. ರಾಮನಗರ SP DCC ಕೂಡಲೇ ಇದು ಮಾಡಬೇಕು, ತೆರವು ಮಾಡಬೇಕು, ಅಂದ್ರೆ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಬೇರೆ ಏನಾರ ಇದ್ರೆ ಮಾತಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿತ್ತು, ಯಾಕೋ ಮೈತ್ರಿ ಬಿಡುಕ್ ಬಂದಂತೆ ಕಾಣಿಸುತ್ತೆ ಸರ್. ಯಾಕೋ 2 ಸೀಟ್ಗೆ ತಗೊಳಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಳೋದಿತ್ತ ಅಂತ ಒಂದಷ್ಟು ಬೇಸರದ ನುಡಿಗಳು ಕುಮಾರಸ್ವಾಮಿ ಅವರು. ರಾಜ್ಯದ ಜನ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಗೊತ್ತಿಲ್ಲ. ಈಗ ಜಾತ್ಯತೀತ ತತ್ವಗಳ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆನೋ ನಾನೇನ ಮಾತಾಡಿದ್ರೆ ನೀವೇನು ತೋರಿಸೋದಿಲ್ಲ. ನಿಮ್ಗೆ ಬೇಕಾಗಿರೋ ಹೇಳಿಕೆನ ನಾನು ಕೊಡೋದಿಲ್ಲ. ಏನ್ ಮಾಡ್ಲಿ ನಾನೀಗ? ನಿಮ್ಗೆ ಬೇಕಾಗಿರೋ ಹೇಳಿಕೆ ನಾನು ಕೊಡಲ್ಲ, ನೀವು ನಾನು ಹೇಳಿದ್ದನ್ನ ತೋರ್ಸಲ್ಲ. ಹೇಳ್ರಿ, ಮಾಜಿ ಪ್ರಧಾನ ಮಂತ್ರಿಗಳು ಹೇಳಿದಂತ ಹೇಳಿಕೆಯನ್ನ ನಿಮ್ಮ ದಿನದ 24 ಗಂಟೆ ನೀವು ತೋರಿಸಿ. ಮುಸ್ಲಿಂ ಆಗ್ಬಿಡ್ತೀನಿ ಎಂದವ್ರನ್ನ ತೋರಿಸಿ, ದೇಶ ಬಿಟ್ಕೊಡೋಯ್ತೀನಿ ಎಂದವ್ರನ್ನ ತೋರಿಸಿ. ನ್ಯಾಷನಲ್ ಪಾರ್ಟೀಸ್ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ, ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ದನ್ನ ತೋರಿಸಿ. ನೀವು ನನ್ನನ್ನ ಬಂದು ನೀವು ಕೂಲಿ ಕೇಳ್ತಾ ಇದ್ದೀನಿ ಓಟ್ ಹಾಕ್ರಪ್ಪ ಅಂತ ನನ್ನನ್ನು ಬಂದ್ಬಿಟ್ಟು ನೀವು ಏನೇನೋ ಕೇಳ್ತಿರಲ್ಲ. ಹೀಗೆ ನಾನ್ ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೂಲಿ ಕೇಳ್ತಾ ಇದ್ದೀನಿ. ನೀವು ನನ್ನ ಕೂಲಿ ಕೊಡಿಸ್ತೀರಾ ಅಂತ ನನ್ನ ಭಾವನೆ, ಬೇರೆ ಎಲ್ಲ ತೋರಿಸ್ತೀರಾ ನೀವು. ಕಾಂಗ್ರೆಸ್ನವ್ರ ಬಿಜೆಪಿ ಕುತ್ತಿಗೆ ಕೊಯ್ದಿಲ್ಲ ಅಂತ ವಾದ. ನಾವ್ಯಾರು ಕುತ್ತಿಗೆ ಕೊಯ್ದಿಲ್ಲ. ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದೀವಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದೀವಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಉತ್ಸವಂತ ಕೆಲಸ ಇವತ್ತೇನಾದ್ರೂ ಆಗಿದೆ ಅಂದ್ರೆ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಲಿಲ್ಲ ಅಂದ್ರೆ ಯಾರು ನೆನ್ಸ್ಕೊತಾ ಇರಲಿಲ್ಲ. 30 ಜನ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರಾಗಿರ್ತೀವಿ. ಹೌದಾ ಅಲ್ವಾ? ಮಂಡ್ಯದಿಂದ ಅವರ ಕುಮಾರಸ್ವಾಮಿ ಕಣಕ್ಕೆ ಇಳಿತಾರಂತಲ್ಲ ಸರ್, ನಿಮ್ಮ ಅಭ್ಯರ್ಥಿ ಹಿನ್ನಡೆ ಆಗಲ್ಲ ಸರ್? ನಮ್ಮ ಅಭ್ಯರ್ಥಿ ಬಲಿಷ್ಠವಾಗಿದ್ದಾರೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಅಭ್ಯರ್ಥಿ ಆಗಲೇ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ನಾವ್ಯಾರು ಬಲಿಷ್ಠರು ಇನ್ನೊಂದು ಅಂತ ತಿಳ್ಕೊಂಡಿಲ್ಲ. ನಾವು ತತ್ವ ಸಿದ್ಧಾಂತದ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ, ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಮೇಲೆ, ನಾವು ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನನ್ನ ನಾವು ವಾಗ್ದಾನವನ್ನ ಕೊಟ್ಟಿದ್ದೇವೆ, ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ, ಅದನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.